ಫಸ್ಟ್ ಆಫ್ ಆಲ್ ನಮಸ್ತೆ ಎಲ್ಲರಿಗೂ. ನಮಸ್ಕಾರ. ಹ್ಮ್ ಡಾಕ್ಟರ್ ಸೌಮ್ಯ ನನ್ನನ್ನ ಈ ಪ್ರೋಗ್ರಾಮ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದು. ಹ್ಮ್ ಆ, ನಂದು H1B1C ಸ್ವಲ್ಪ ಲೆವೆಲ್ ಕ್ರಾಸ್ ಆಗಿ ಹೋಗಿತ್ತು. ಇಟ್ ವಾಸ್ 6.7 ಅಂಡ್ ಐ ವಾಂಟೆಡ್ ಸಮ್ ಸಾರ್ಟ್ ಆಫ್ ಗೈಡೆನ್ಸ್. ಹ್ಮ್ ಮುಂಚೆನೂ ಜಾಯಿನ್ ಆಗಿದ್ದೆ. ಆ, ಎರಡು ಮೂರು ಡಯಟ್ ಪ್ಲಾನ್ಸ್ ಎಲ್ಲ ಡಯಟ್ ಕೊಡ್ತಾರೆ, ಮಾಡ್ತೀವಿ, ಬಿಟ್ಟಾದ್ಮೇಲೆ ಮತ್ತೆ ವೇಟ್ ಗೇನ್ ಮತ್ತೆ ಸೇಮ್ ಸ್ಟೋರಿ. ಸೊ ದಿಸ್ ವಾಸ್ ಅ ಗೇಮ್ ಚೇಂಜರ್ ಫಾರ್ ಮೀ. ನಾನು ಏನೋ ಫಿಸಿಕಲಿ ಈಗ 1 ಮಂತ್ ಆಗಿದೆ ನಾನು ಜಾಯಿನ್ ಆಗಿ. 2 kgs ರೆಡ್ಯೂಸ್ ಆಗಿದ್ದೀನಿ. ಅಂಡ್ ನೋ ಜಿಮ್, ನಥಿಂಗ್. ರೆಗ್ಯುಲರ್ ಆಕ್ಟಿವಿಟೀಸ್, ವಾಕಿಂಗ್, ಸ್ಟೇರ್ಸ್ ಅಂಡ್ ಆಲ್ ದಟ್. 1 ಇಂಚ್ ವೇಸ್ಟ್ ಕಮ್ಮಿ ಆಗಿದೆ. ಹ್ಮ್ ದೆನ್ ಇನ್ಫ್ಲಮೇಷನ್ ಕಮ್ಮಿ ಆಗಿದೆ ಬಾಡಿನಲ್ಲಿ. ಫುಲ್ ಐ ಕ್ಯಾನ್ ಫೀಲ್ ಇಟ್. ಹ್ಮ್ ದಿಸ್ ತುಂಬಾ ಐ ಯೂಸ್ ಟು ಫೀಲ್ ವೆರಿ ಹೆವಿ. ಇವಾಗ ಆ ತರ ಇಲ್ಲ. ಐ ಫೀಲ್ ಲೈಟ್ ಅಂಡ್ ಐ ಆಮ್ ವಿಲ್ಲಿಂಗ್. ದೇರ್ ಇಸ್ ಲಾಟ್ ಆಫ್ ವಿಲ್ಲಿಂಗ್ನೆಸ್ ಟು ಮೂವ್ ಅರೌಂಡ್ ಹ್ಮ್ ಆಫ್ಟರ್ ಐ ಜಾಯಿಂಡ್ ಹಿಯರ್. ಅಂಡ್ ದೆನ್ ಕತ್ತು ಸುತ್ತೂರು ಡಾರ್ಕ್ ಸರ್ಕಲ್ ತುಂಬಾ ಇತ್ತು. ಹ್ಮ್ ದಟ್ ಹ್ಯಾಸ್ ರೆಡ್ಯೂಸ್ ಮೋರ್ ದೆನ್ ಹಾಫ್. ಎಸ್. ದಟ್ ಐ ಸಿ. ದಟ್ಸ್ ಅ ವೆರಿ ಮಚ್ ವಿಸಿಬಲ್ ಚೇಂಜ್ ದಟ್ ಐ ಸಿ. ಹೌದು. ಈಗ ನೀವು ಹೇಳಿದ್ಕೆ ಜಸ್ಟ್ ಇಂಟರಪ್ಟ್ ಇದರಲ್ಲಿ. ಈ ಕತ್ತಲ್ಲಿ ಡಾರ್ಕ್ ಸರ್ಕಲ್ಸ್ ಇರುತ್ತಲ್ಲ, ಯೂಶಲಿ ಕತ್ತು ಅಥವಾ ಸ್ಕಿನ್ ಫೋಲ್ಡ್ಸ್ ಅಲ್ಲಿ, ಈ ಆಕ್ಸಿಲ್ ಆಗಿರ್ಬೋದು, ಕತ್ತು ಅಥವಾ ನಮ್ಮ ಎಲ್ಬೋ ಸ್ಕಿನ್ ಫೋಲ್ಡ್ ಅಲ್ಲಿ ಯೂಶಲಿ ಡಾರ್ಕ್ ಸರ್ಕಲ್ಸ್ ಅಥವಾ ಆಗುತ್ತೆ. ಕೆಲವರಿಗೆ ವೆಲ್ವೆಟಿ ಸ್ಕಿನ್ ಟ್ಯಾಕ್ಸ್ ಅಂತ ಎಲ್ಲ ಆಗುತ್ತೆ. ಆಕ್ಚುಲಿ ದಿಸ್ ಆರ್ ಸ್ಕಿನ್ ಮ್ಯಾನಿಫೆಸ್ಟೇಷನ್ಸ್ ಆಫ್ ಇನ್ಸುಲಿನ್ ರೆಸಿಸ್ಟೆನ್ಸ್. ಅದು ಎಸ್. ಬಾಡಿಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ರೆ ಸ್ಕಿನ್ ಅಲ್ಲಿ ಕೆಲವು ಚೇಂಜಸ್ ಇರುತ್ತೆ. ಈ ಬ್ಲ್ಯಾಕ್ ಪ್ಯಾಚಸ್ ಇಸ್ ಆಲ್ಸೋ ಒನ್ ಆಫ್ ದಿ ಅಕ್ಯಾಂಥೋಸಿಸ್ ನೈಗ್ರಿಕನ್ಸ್ ಅಂತ, ಅದು ಆಕ್ಚುಲಿ ಮೆಡಿಕಲ್ ಟರ್ಮ್. ಸೊ ಅದು ಈಸ್ ಬಿಕಾಸ್ ಆಫ್ ಇನ್ಸುಲಿನ್ ರೆಸಿಸ್ಟೆನ್ಸ್. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದ್ರೆ ನಿಮಗೆ ಶುಗರು, ಪ್ರೀ ಡಯಾಬಿಟಿಸ್, HbA1c ರೇಸ್ ಆಗೋದು ಅದರಿಂದಾನೇ ಅಲ್ವಾ. ಸೊ ಒನ್ಸ್ ನಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಮ್ಮಿ ಆದರೆ ಆಟೋಮೆಟಿಕಲಿ ಅದು ಅಕ್ಯಾಂಥೋಸಿಸ್ ನೈಗ್ರಿಕನ್ಸ್ ಅಂದರೆ ಅದು ಬ್ಲ್ಯಾಕ್ ಪ್ಯಾಚ್ ಏನಿರುತ್ತೆ ಅದು ಕಮ್ಮಿ ಆಗುತ್ತೆ. ಸೊ ದಟ್ಸ್ ಅ ಸಿಗ್ನಿಫಿಕೆಂಟ್. ಇದು ಕೆಲವರು ನೋಡಿರ್ಬೋದು, ನಿಮ್ಗೆ ಯಾರಾದ್ರು ಬೇರೆಯವ್ರಿಗೂ ಇದ್ರೆ ನೀವು ಅಬ್ಸರ್ವ್ ಮಾಡಿ. ಯೂಶಲಿ ನೆಕ್ಕಲ್ಲೆಲ್ಲ ಡಾರ್ಕ್ ಸ್ಕಿನ್ ಪ್ಯಾಚಸ್ ಇರುತ್ತೆ. ಸೊ ಅದು ಇನ್ಸುಲಿನ್ ರೆಸಿಸ್ಟೆನ್ಸ್ ಇದು ಸೈನ್ ಆ್ಯಕ್ಚುಲಿ. ಸೊ ಅದು ಕಮ್ಮಿ ಆಗುತ್ತೆ, ಯಾಕಂದರೆ ಅದನ್ನು ಯಾವುದೋ ಮೆಡಿಸಿನಲ್ಲಿ ಕಮ್ಮಿ ಮಾಡೋಕ್ಕಾಗಲ್ಲ. ಅದು ಅದಕ್ಕೇನು ಸ್ಕಿನ್ನಲ್ಲಿ ನೀವು ಟ್ರೀಟ್ಮೆಂಟ್ ತೊಗೋಬೋದು. ಸ್ಕಿನ್ ಡಾಕ್ಟರ್ಸ್ ಅದನ್ನು ಸ್ವಲ್ಪ ಲೇಸರ್ ಅವು ಇವು ಮಾಡ್ತಾರೆ, ಬಟ್ ಇಟ್ಸ್ ಜಸ್ಟ್ ಲೈಕ್ ಎ ಪ್ಯಾಚ್ ವರ್ಕ್ ನಾನು ಕೇಳಿದೆ. ಸೊ ಎಸ್. ಓನ್ಲಿ ವೆನ್ ದಿ ಬಾಡಿ ಹೀಲ್ಸ್ ಆನ್ ಇಟ್ಸ್ ಓನ್, ಇನ್ಸುಲಿನ್ ರೆಸಿಸ್ಟೆನ್ಸ್ ಕಮ್ಮಿ ಆದಾಗ ಅದು ತಾನೇ ಕಮ್ಮಿ ಆಗುತ್ತೆ. ಎಸ್ ಎಸ್ ಮೇಡಮ್, ಕಂಟಿನ್ಯೂ. Physically again, sir, I'm been very active. ಈ ಹ್ಮ್ 1 month, rather 3 weeks ಇಂದ ಹ್ಮ್ there's some amazing change. 12 ವರ್ಷ ಆಯ್ತು ಇದೇ ಬಿಲ್ಡಿಂಗ್ ನಲ್ಲಿದ್ದು. ಹ್ಮ್ ಕರೆಂಟ್ ಹೋದ್ರೆ ಮಾತ್ರನೇ ಸ್ಟೇರ್ಸ್ ತಗೊಂತ ಇದ್ದವರು ಹ್ಮ್ ಇವಾಗ ಎವ್ರಿ ಡೇ ಐ ಯೂಸ್ ಸ್ಟೇರ್ಸ್. ಹ್ಮ್ ಅಂಡ್ ಫ್ರೀಕ್ವೆಂಟ್ ಆದ್ರೆ ಅಟ್ಲೀಸ್ಟ್ 3 floors. ಹ್ಮ್ Like how you have guided, yes, we are doing it. I am doing it. ಹ್ಮ್ And mentally, what I see is ತುಂಬಾ ಫ್ರೆಶ್ನೆಸ್ ಇದೆ. ಎನರ್ಜಿ ಲೆವೆಲ್ಸ್ ಆರ್ ಲೈಕ್ ರಿಯಲಿ ಗುಡ್ ಅಂಡ್ ವಿಲ್ಲಿಂಗ್ನೆಸ್ ಟು ಡೂ. ಹ್ಮ್ ಹೌದು. ನೀವೇನೇನ್ ಚಾಲೆಂಜಸ್ ಕೊಡ್ತೀರಾ, ಐ ಬಿ ಲೈಕ್ ಓಕೆ, ಎಸ್, ಐ ಹ್ಯಾವ್ ಟು ಡೂ ದಿಸ್ ಅಂಡ್ ಐ ಹ್ಯಾವ್ ಟು ಸಿ ವಾಟ್ ಹ್ಯಾಪನ್ಸ್. ಹ್ಮ್ ಆ ವಿಲ್ಲಿಂಗ್ನೆಸ್ ಬಂದಿದೆ ಸರ್. ಅಂಡ್ ಐ ಆಮ್ ಏಬಲ್ ಟು ಸ್ಲೀಪ್ ಪ್ರಾಪರ್ಲಿ. ವೆರಿ ಗುಡ್ ನೈಟ್, ಸೌಂಡ್ ಸ್ಲೀಪ್ ಹ್ಮ್ with waking up early. Before, waking up early was a big problem, sir. ಆಗ್ತಾನೆ ಇರ್ಲಿಲ್ಲ. ಹ್ಮ್ ಏನೋ ಬಾಡಿ ಎಲ್ಲ ಭಾರ ಭಾರ, ಸೋಂಬೇರ್ತನ. ಐ ಕುಡಂಟ್. ಬೆಳಗ್ಗೆ ಎದ್ದು ಕಿಚನ್ ಹೋಗಿ ಅಡ್ಗೆ ಮಾಡೋದು ತುಂಬಾ ಕಷ್ಟ ಆಗಿತ್ತು. ಬಟ್ ಇವಾಗ 5 o'clock ಶಾರ್ಪ್ ಐ ಆಮ್ ಔಟ್ ಆಫ್ ದ ಬೆಡ್. ಹ್ಮ್ ದಟ್ಸ್ ಅ ವೆರಿ ಗುಡ್ ಇದು. ಸೊ ಪ್ರಾಣಾಯಾಮ್, ಕ್ರಿಯಾ ಎಲ್ಲಾನು ಕರೆಕ್ಟ್ ಟೈಮ್ ಆಗ್ತಾ ಇದೆ. ವಾಕಿಂಗ್ ಕರೆಕ್ಟ್ ಟೈಮ್ ಆಗ್ತಾ ಇದೆ. ಹ್ಮ್ ಅಂಡ್ ಐ ಹ್ಯಾವ್ ಕಮ್ ಡೌನ್ ಟು 2 meals. ಹ್ಮ್ ಹ್ಮ್ That was other big mindset change, like how ಹೌದು. you say. ಹ್ಮ್ And best part about this program till now, what I found is, ನೀವು ತುಂಬಾ you go with evolution as a reference. The way you are taking us in this journey is ಹ್ಮ್ really ನಂಗೆ ತುಂಬಾ ಹೆಲ್ಪ್ ಆಯ್ತು ಸರ್. ನಾ ಮುಂಚೆ ಎಲ್ಲ ಯುನೋ ಐ ಯೂಸ್ ಟು ಈಟ್ ಅಂಡ್ ದೆನ್ ಐ ಯೂಸ್ ಟು ಫೀಲ್ ವೆರಿ ಬ್ಯಾಡ್ ವೈ ಐ ಏಟ್ ದಿಸ್ ಸ್ಟಫ್ ಅಂತ. ಬಟ್ ಹ್ಮ್ ನೌ ಐ ನೋ. ಅಂಡ್ ಮುಂಚಿನ ವಿದ್ಯಾಗೂ ಈ ವಿದ್ಯಾಗೂ ಏನ್ ಡಿಫ್ರೆನ್ಸ್ ಅಂದ್ರೆ, ಈಗ ಅವೇರ್ನೆಸ್ ಇಂದ ಐ ಆಮ್ ಏಬಲ್ ಟು ಚೂಸ್ ದ ರೈಟ್ ಫುಡ್ ಇನ್ ಮೈ ಪ್ಲೇಟ್. ಹ್ಮ್
ಇವನ್ ಯಾವ್ದನ ಫಂಕ್ಷನ್ಸ್ಗೆ ಹೋದ್ರುನು ಯಾರನ್ನ ಫ್ರೆಂಡ್ಸ್ ಕರೆದ್ರುನು, ಸೊ ಫಸ್ಟ್ ಐ ಫಿಲ್ ಅಪ್ ಮೈ ಪ್ಲೇಟ್ ವಿತ್ ದ ರೈಟ್ ಕೈಂಡ್ ಆಫ್ ಫುಡ್ ಅಂಡ್ ದೆನ್ ಐ ಈಟ್ ವಾಟ್ ಎವರ್ ದೇ ಆರ್ Yes, ಸರ್ವಿಂಗ್. yes, yes. Mm. ಸೊ ದಟ್ ಅವೇರ್ನೆಸ್ ಒಂಥರ ಇಂಡಿಪೆಂಡೆಂಟ್ಲಿ ಡಿಸಿಷನ್ ತಗೊಂಡು ಹೆಲ್ದಿ ಆಗಿರೋದು. This I have learned, doctor. I am learning, but Mm. this is a big change that I see in myself. ಅದೇ one of the most important in this, now we can eat without guilt. ಹೌದು. ಇದನ್ನ ಯಾಕೆ ತಿನ್ಬಿಟ್ಟೆ ಅಂತಲ್ಲ, ಈಗ ಇದ್ರೂ ಅದನ್ನ ಹೆಂಗೆ ತಿನ್ಬೋದು, ಲೈಕ್ ಯು ಸೆಡ್ ಫಸ್ಟ್ ವೆಜಿಟೇಬಲ್ಸ್ ತಿಂದು, ಅಂದರೆ ಅದು ನಾನು ಯೂಶಲಿ ಒಂದೆರಡು ಪೋಸ್ಟಿಂಗು ಹಾಕಿರ್ತೀನಿ, ನೀನು ನೋಡಿರ್ಬೋದು. ಫಸ್ಟ್ ಯು ಫಿಲ್ ಯುವರ್ ಸ್ಟಮಕ್ ವಿತ್ ಹೆಲ್ದಿ ಫುಡ್, ದೆನ್ ಯು ಹ್ಯಾವ್ ವೆರಿ ಲಿಟಲ್ ಸ್ಪೇಸ್ ಲೆಫ್ಟ್ ಫಾರ್ ನಾಟ್ ಸೊ ಹೆಲ್ದಿ ಫುಡ್ ಅಂತ. ಸೊ ಅದನ್ನು ತಿನ್ಬೇಕು ಆಬ್ವಿಯಸ್ಲಿ. ವಿ ಹ್ಯಾವ್ ಟು ಈಟ್ ಎವ್ರಿಥಿಂಗ್. ಸೊ ದಟ್ ಈಸ್ ಒನ್ ಆಫ್ ದಿ ಮೋಸ್ಟ್, ಇದು ಆ ಥರ ಸ್ಮಾಲ್ ಥಿಂಗ್ಸ್ that we implement ಇದು, then we can eat everything. ನಾನು ಮುಂಚೆನೂ ಐ ಕೀಪ್ ಆನ್ ಟೆಲಿಂಗ್ ದರ್ ಇಸ್ ನಥಿಂಗ್ ದಟ್ ಯು ಹ್ಯಾವ್ ಟು ಲೀವ್. ಈಗ ನಾನು ಚಾಲೆಂಜ್ ಕೊಟ್ಟಿರ್ಬೋದು ಫಾರ್ 3 weeks ನೀವು ಶುಗರ್ ಬಿಡಿ ಅದು ಇದು ಅಂತ. ದಟ್ ಈಸ್ ಟು ಮೇಕ್ ಯುವರ್ ಬಾಡಿ, ಅಂದರೆ ವಾಟ್ ಈಸ್ ಅಕ್ಯುಮುಲೇಟೆಡ್ ಓವರ್ ಮೆನಿ ಇಯರ್ಸ್, ಅದನ್ನು ನಾವು 3 months ಸ್ವಲ್ಪ ರಿವರ್ಸ್ ಮಾಡಬೇಕಂದ್ರೆ ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡಲೇಬೇಕು. ಬಟ್ ದಟ್ ಇಸ್ ನಾಟ್ ಫಾರ್ ದಿ ರೆಸ್ಟ್ ಆಫ್ ದಿ ಲೈಫ್. ಆಫ್ಟರ್ ದಟ್ ಯು ಕ್ಯಾನ್ ಈಟ್ ಯುವರ್ ಫೇವ್ರೇಟ್ ಫುಡ್, ಫೇವ್ರೇಟ್ ಇದು ಯಾವುದನ್ನು ಕಂಪ್ಲೀಟ್ಲಿ ಬಿಡೋದೇ ಇರಲ್ಲ. ಬಟ್ ಓನ್ಲಿ ಥಿಂಗ್ ಇಸ್ ಸಮ್ ಇನ್ ವಾಟ್ ಕ್ವಾಂಟಿಟಿ, ಎಷ್ಟು ಸಲ ಆ ಥರದ್ದು ಇರೋದ್ರಿಂದ ತಿಂದ್ರೂ ನೆಕ್ಸ್ಟ್ ಡೇ ವಿ ನೋ ಹೌ ಟು ಕಾಂಪನ್ಸೇಟ್ 1 or 2 days. ಸೊ ಯು ಕ್ಯಾನ್ ಆಲ್ವೇಸ್ ಗೆಟ್ ಬ್ಯಾಕ್. Yeah, and the goal card that is helping me every day. ದೇವ್ರನ್ನ ನೋಡ್ಬಿಟ್ಟು ಅದನ್ನೇ ನೋಡೋದು. ಎಸ್ ಎಸ್. By end of April H1B1C ಇಷ್ಟ ಆಗಿದೆ, my weight has reduced this much. Even goal setting ನಲ್ಲೂ you guided us very well, ಹೇಗ್ ಮಾಡ್ಬೇಕು ಅಂತ. ಸೊ ತುಂಬಾ ಐ ಆಮ್ ಎಂಜಾಯಿಂಗ್ ಎವ್ರಿ ಡೇ. ಎವ್ರಿ ಕ್ಲಾಸ್ ಇಸ್ ಸೋ ನಾಲೆಜಬಲ್ ಡಾಕ್ಟರ್. ತುಂಬಾ ಚೆನ್ನಾಗಿದೆ. ವಿ ಆರ್ ವೇಟಿಂಗ್ ನೆಕ್ಸ್ಟ್ ಕ್ಲಾಸ್ ಅಂತ. ಎಸ್, ದಟ್ಸ್ ಆಲ್ ಡಾಕ್ಟರ್ ಆಸ್ ಆಫ್ ನೌ. ಸೊ ಏಪ್ರಿಲ್ ಎಂಡ್ ನಲ್ಲಿ ವಿ ಕ್ಯಾನ್ ಗಿವ್ ಅ ಬೆಟರ್ ಫೀಡ್ಬ್ಯಾಕ್ ಮೇ ಬಿ. 100%. ಇಟ್ ಇಸ್ ಜಸ್ಟ್ ದಿ ಬಿಗಿನಿಂಗ್ ಆಫ್ ದಿ ಗೇಮ್ ಅಷ್ಟೇ. ಇನ್ನೂ ಬಹಳ ಹೋಗೋದಿದೆ. ಆ್ಯಂಡ್ ನೀವು ಹಳೆ ಅಂದರೆ ನಿಮ್ಮ ರಿಲೇಟಿವ್ ಅವ್ರನ್ನೆಲ್ಲ ನೋಡಿರ್ಬೋದು. ಅಟ್ ದ ಎಂಡ್ ಆಫ್ ಮಂತ್ ಆಲ್ಸೋ ದೇರ್ ವಾಸ್ ಅನ್ ಇಂಪ್ರೂವ್ಮೆಂಟ್. ಅವ್ರದ್ದು ಹೋಗ್ತಾ ಸೆಕೆಂಡ್ ಮಂತ್, ಥರ್ಡ್ ಮಂತ್ ಎಲ್ಲ ಕೆಲವು ವೀಡಿಯೋಸ್ ನಾನು ಹಾಕ್ತಿರ್ತೀನಿ ಗ್ರೂಪಲ್ಲಿ, ನೀವು ನೋಡಿದ್ರೆ ಗೊತ್ತಾಗಿರ್ಬೋದು. ಸೊ ಟ್ರಾನ್ಸ್ಫಾರ್ಮೇಷನ್ ವಿಲ್ ಗೋ ಇನ್ ಟು ನೆಕ್ಸ್ಟ್ ಲೆವೆಲ್. ಸೊ ಓನ್ಲಿ ಥಿಂಗ್ ಇಸ್, ಹೇಳಿದ್ನ ಎಷ್ಟು ಸಾಧ್ಯ ಅಷ್ಟು ಇಂಪ್ಲಿಮೆಂಟ್ ಮಾಡ್ತಾ ಹೋದರೆ ಡೆಫಿನೆಟ್ಲಿ ವಾಟ್ ಎವರ್ ಇಸ್ ಯುವರ್ ಗೋಲ್, ಅದನ್ನು ಕ್ರಾಸ್ ಮಾಡೋದ್ರಲ್ಲಿ ಏನೂ ಡೌಟ್ ಇಲ್ಲ. ನಾಟ್ ಜಸ್ಟ್ ರೀಚಿಂಗ್ ಇಟ್, ಯು ಕ್ಯಾನ್ ಈಸಿಲಿ ಕ್ರಾಸ್ ದೋಸ್ ಗೋಲ್ಸ್. ಯೂಶಲಿ ನಾವು ಸ್ವಲ್ಪ ಕನ್ಸರ್ವೇಟಿವ್ ಗೋಲೇ ಬರೆದಿರ್ತೀವಿ, ಬಟ್ ಯು ಕ್ಯಾನ್ ಕ್ರಾಸ್ ದೋಸ್ ಗೋಲ್ಸ್ ಆಲ್ಸೋ. ಎಸ್, ನೆಕ್ಸ್ಟ್ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ದೇರ್ ಇಸ್ ಅ ಡಿಫ್ರೆನ್ಸ್. ನಾನು ಆಲ್ದೋ ನಿಮ್ಮ ಫಿಸಿಕಲಿ ಮೀಟ್ ಆಗ್ದಲ್ಲೇ ಇರ್ಬೋದು, ದಟ್ ಚೇಂಜ್ ಇಸ್ ವಿಸಿಬಲ್ ಇನ್ ಯುವರ್ ಫೇಸ್. ಎಸ್ ಡಾಕ್ಟರ್, ಎಲ್ಲರೂ ಹೇಳ್ತಾರೆ, ದ ಅದರ್ ಡಾಕ್ಟರ್ಸ್ ಕಾಂಪ್ಲಿಮೆಂಟ್ ನಮ್ಗೆ, ಕಾಂಪ್ಲಿಮೆಂಟ್ ಇಸ್ ಎಫರ್ಟ್ ಇಸ್ ಯೋರ್ಸ್. ಅವ್ರು ಹೇಳ್ತಿದ್ದರೆ ಕಾಂಪ್ಲಿಮೆಂಟ್ ನಮಗೆ, ಕ್ರೆಡಿಟ್ ನಿಮಗೆ. ಎಕ್ಸಾಕ್ಟ್ಲಿ, ದಟ್ ವಾಸ್ ವೆರಿ ವೆಲ್. ಅಂಡ್ ಎಲ್ಲದಕ್ಕಿಂತ ಮೇಲೆ ಐ ಆಮ್ ಅ ಸೋಷಿಯಲ್ ವರ್ಕರ್ ಟು. ಐ ಆಮ್ ಅ ಹೋಮ್ ಬೇಕರ್ ಅಂಡ್ ಐ ಸೆಂಡ್ ದ ಫ್ರೆಂಡ್ಸ್ ಟು ಅ ಸ್ಪೆಷಲ್ ನೀಡ್ಸ್ ಸ್ಕೂಲ್. ಸೊ ನೀವು ಹೇಗೆ ಸೊಸೈಟಿಗೆ ಮಾಡ್ತಾ ಇದ್ದೀರಾ ಇದನ್ನ ಅಂದಿದ್ದು, ದಟ್ ಇಂಪ್ರೆಸ್ಡ್ ಮಿ ಅ ಲಾಟ್ ಡಾಕ್ಟರ್, ಫಾರ್ ಅ ಬೆಟರ್ಮೆಂಟ್ ಆಫ್ ದ ಸೊಸೈಟಿ. ದಟ್ ವಾಸ್ ರಿಯಲಿ ಅ ಪಾಯಿಂಟ್ ಟು ಬಿ ಟೇಕನ್. ಹೌದೌದು. ಸೊ ಇದೆಲ್ಲ ನಾನು ಆಕ್ಚುಲಿ ನಾಟ್ ಮೆನಿ ಡಾಕ್ಟರ್ಸ್ ಡೂ ದಿಸ್ ಅಂಡ್ ಕ್ಯಾನ್ ಡೂ ದಿಸ್. ಫಸ್ಟ್ ಆಫ್ ಆಲ್ ಬಿಕಾಸ್ ವಿ ourselves are very busy. And one of the reasons why I started this is because there is a lot of thing in the present day world market ante, whatever you can call, people without having a proper knowledge, without sufficient medical ಅಂದರೆ how the body works ಅದೆಲ್ಲ ತಿಳ್ಕೊಳ್ದಲೆ ಏನೋ ಒಂದು ಅವರೇ ಯಾವುದೋ 1 2 3 months one year ಏನೋ ಕಲ್ತ್ಕೊಂಡು, ಅಂದರೆ they are also doing all this kind of stuff. So that is also one of the reasons why I started this, because although ನಾನು ಪ್ರೋಗ್ರಾಮ್ ಮಾಡಬೇಕು ಅಂತ ಆಗಿದ್ದಲ್ಲ, it is a journey. Once I learned, ನಾನು ಇಂಪ್ಲಿಮೆಂಟ್ ಮಾಡಿ ಆ್ಯಂಡ್ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿ ಇಂಪ್ಲಿಮೆಂಟ್ ಮಾಡಿ, ನನ್ನ ಫ್ಯಾಮಿಲಿಗೆ ಮಾಡಿ, ದೆನ್ ಐ ಥಾಟ್ ಇಟ್ ಈಸ್ ರಿಕ್ವೈರ್ಡ್ ಟು ಡೂ ಅ ಪ್ರೋಗ್ರಾಮ್. ಆ ಪ್ರೋಗ್ರಾಮ್ ಮಾಡಬೇಕಾದ್ರೂ ಇದೊಂಥರ ಇಂಟ್ರೆಸ್ಟಿಂಗ್ ಮಾಡಬೇಕು. ಈಗ ಸುಮ್ಮನೆ ನಾನು ನಿಮ್ಗೆ ಹೇಳ್ಬಿಟ್ಟು ಅದು ಮಾಡಿ ಇದು ಮಾಡಿದ್ರೆ ನೋಬಡಿ ವಿಲ್ ಡೂ ಇಟ್ ಅನ್ಲೆಸ್ ಐ ಮೇಕ್ ಮೈ ಕ್ಲಾಸಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಸೈಂಟಿಫಿಕ್. ಪೀಪಲ್ ವಿಲ್ ನಾಟ್ ಲಿಸನ್ ಟು. ಎಲ್ಲರೂ ಹೇಳ್ತಾರೆ ನಾಲೆಡ್ಜ್ ಇಸ್ ಅವೈಲಬಲ್. ಈಗ ನಾನು ಹೇಳೋದು ಎಷ್ಟೊಂದು ನಿಮಗೆ ಯೂಟ್ಯೂಬಲ್ಲಿ ಅಲ್ಲಿ ಸಿಕ್ಬಿಡ್ಬೋದು, ಬಟ್ ಹೌ ಇಟ್ ಇಸ್ ಪ್ರೆಸೆಂಟೆಡ್, ಹೌ ಐ ಟೆಲ್ ಇಟ್, ಹೌ ಐ ಮೇಕ್ ಇಟ್ ಮೋರ್ ಕನ್ವಿನ್ಸಿಂಗ್, ದಟ್ ಈಸ್ ವಾಟ್ ಇಸ್ ಮೇಕ್ಸ್ ದ ಡಿಫ್ರೆನ್ಸ್.
ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ಸ್ ಇದು ಮಾಡೋದಕ್ಕೆ. ಸೊ ದಟ್ ಮೋಸ್ಟ್ ಪೀಪಲ್ ಇಟ್ ಈಸ್ ಡೂಯಬಲ್ ಪ್ರೆಸೆಂಟ್ ಇದರಲ್ಲಿ. ನಾನು ಹೇಳ್ದಂಗೆ ದಿ ಅಟ್ಮಾಸ್ಫಿಯರ್ ನಮ್ದು ಹೆಂಗ್ ಡಿಸೈನ್ ಆಗಿದೆ, ಎನ್ವಿರಾನ್ಮೆಂಟ್ ಇಸ್ ಡಿಸೈನ್ ಟು ಮೇಕ್ ಯು ಸಿಕ್. ಅಂದರೆ ಯಾರು ಬೇಕು ಅಂತ ಮಾಡಿದ್ದಲ್ಲ. ಐ ಆಮ್ ನಾಟ್ ಬ್ಲೇಮಿಂಗ್ ಎನಿಬಡಿ, ಇಟ್ ಈಸ್ ಲೈಕ್ ದಟ್. ಸೊ ಅನ್ಲೆಸ್ ಇಫ್ ಯು ಆರ್ ನಾಟ್ ಕೇರ್ಫುಲ್, ನೀವು ಹೆಂಗೆ ಬೇಕಂಗೆ ಓಕೆ ನಾನು ಎಲ್ಲರ ಥರ ಇರ್ತೀನಿ ಅಂದರೆ ಯು ಆರ್ ಬೌಂಡ್ ಟು ಗೆಟ್ ಡಿಸೀಸ್. ಇದು ಬಿಕಾಸ್ ದಟ್ ಈಸ್ ಹೌ ದಿ ಎನ್ವಿರಾನ್ಮೆಂಟ್ ಇಸ್. ಸೊ ಅದನ್ನು ಏನು ಬಿಡದಲೆ ಆ್ಯಂಡ್ ಪ್ರೆಸೆಂಟ್ ಡೇಲಿ ಎಷ್ಟು ಸಾಧ್ಯ ಇಟ್ಸ್ ಆಲ್ವೇಸ್ ಅ ಕಾಂಪ್ರಮೈಸ್. 100% ನಾವು ಹಳೆ ಕಾಲದಲ್ಲಿ ಹೋಗಂತೂ ಆ ಥರ ಹಳ್ಳಿಯವರಲ್ಲಿ ಅಥವಾ ಕಾಡು ಮನುಷ್ಯ ಥರ ಅಂತೂ ಇರೋಕ್ಕಾಗಲ್ಲ. ನಮ್ಮ ಪ್ರೆಸೆಂಟ್ ಡೇ ಇದರಲ್ಲಿ ಎಷ್ಟು ಸಾಧ್ಯ ಅಷ್ಟು ಇಂಪ್ಲಿಮೆಂಟ್ ಮಾಡ್ಕೊಂಡು ಮಾಡೋದು ಅನ್ನೋದನ್ನೇ ಇಸ್ ದಿ ಕೋರ್ ಎಸೆನ್ಸ್ ಆಫ್ ದಿ ಪ್ರೋಗ್ರಾಮ್. ನೀವು ಹೇಳ್ದಂಗೆ ಆ ಎವಲ್ಯೂಷನ್ ಅರ್ಥ ಮಾಡ್ಕೊಂಡ್ಬಿಟ್ರೆ ದೆನ್ ನಿಮಗೆ ಎವ್ರಿಥಿಂಗ್ ಬಿಕಮ್ಸ್ ವೆರಿ ಕ್ಲಿಯರ್. ಏನಾದ್ರು ಡೌಟ್ ಬಂದಾಗ್ಲೂ ಅಷ್ಟೇ ಯು ವಿಲ್ ಬಿ ಏಬಲ್ ಟು ರಿಲೇಟ್ ಟು ಇಟ್. ಏನಾದರೂ ಇದು ತಿನ್ಬೇಕಾ ಬೇಡವಾ ಅಂದರೆ ಯು ಕ್ಯಾನ್ ಆಲ್ವೇಸ್ ರಿಲೇಟ್ ಟು ದಟ್ ಆ್ಯಂಡ್ ಇಟ್ ಬಿಕಮ್ಸ್ ವೆರಿ ಕ್ಲಿಯರ್ ಅಷ್ಟೇ. ಸೊ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮಗೆ ಈ ಪ್ರೋಗ್ರಾಮ್ ಬೆನಿಫಿಟ್ ಆಗಿದೆ ಅಂತ ಕೇಳಿ ತುಂಬಾ ಖುಷಿ ಆಯಿತು. ಆ್ಯಂಡ್ ಇನ್ನೂ ಇಂಪ್ಲಿಮೆಂಟ್ ಮಾಡಿ. ನೀವು ಮಾಡ್ತಿದ್ದೀರಾ ಏನೋ ನಿಮ್ಮ ಪ್ಲೇಟ್ಸ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ದಟ್ ಯು ಆರ್ ಡೂಯಿಂಗ್ ಇಟ್ ಅಂತ. ಸೊ ಮಾಡಿದ್ರೆ ಡೆಫಿನೆಟ್ಲಿ ಯುವರ್ ಗೋಲ್ ಅಚೀವ್ ಮಾಡೋದು ಅಂತ ಏನೂ ಡೌಟ್ ಇಲ್ಲ. ಥ್ಯಾಂಕ್ ಯು. Yes, ಥ್ಯಾಂಕ್ ಯು doctor. ಸೊ ಮಚ್ ಫಾರ್ Yeah. ಯುವರ್ ಟೈಮ್. ಥ್ಯಾಂಕ್ ಯು.